ಕನ್ನಡ ಕಗ್ಗೊಲೆ ಮಾಡಿದ್ದ ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಕ್ರಮಗಳ ಅಡ್ಡ ಆಗಿರೋ ಕೆಪಿಎಸ್ಸಿ ವಿರುದ್ಧ ದಂಗೆ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಗೊಂದಲ ಸಿಕ್ಕಾಪಟ್ಟೆ. ಆಗಸ್ಟ್ 27ರಂದು ನಡೆದಿದ್ದ ಕೆಎಎಸ್ ಪರೀಕ್ಷೆ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರು ಅಧಿಕಾರಿಗಳು. ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದಾರೆ ಕೆಪಿಎಸ್ಸಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರುವಾಗಿದೆ. ಜೊತೆಗೆ ಕೆಪಿಎಸ್ಸಿ ವಿರುದ್ಧ ನಾಳೆ ಕರವೇ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಕನ್ನಡ ಕಗ್ಗೊಲೆ ಮಾಡಿದ್ದಂತ ಕೆಪಿಎಸ್ಸಿ ವಿರುದ್ಧ ಈಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಬರಲ್ವಾ ಇವರಿಗೆ, ಇವ್ರ ಯೋಗ್ಯತೆಗೆ ಅಂತ ಹೇಳಿ ಈಗ ಕರವೇ ನಾರಾಯಣಗೌಡರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮಗಳ ಅಡ್ಡೆ ಆಗಿರುವಂತ ಕೆಪಿಎಸ್ಸಿ ವಿರುದ್ಧ ಈಗ ದಂಗೆಯನ್ನ ಏಳುವುದಕ್ಕೆ ಮುಂದಾಗಿವೆ ಕನ್ನಡ ಪರ ಸಂಘಟನೆಗಳು. ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇತ್ತು. ಆಗಸ್ಟ್ 27ರಂದು ಕೆಎಎಸ್ ಪರೀಕ್ಷೆ ನಡೀತು. ತಪ್ಪಾಗಿ ಕ್ವಶನ್ ಪೇಪರ್ ನಲ್ಲಿ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರು ಅಧಿಕಾರಿಗಳು. ಹಾಗಾಗಿನೇ ಈ ವಿಚಾರ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದೆ. ಜೊತೆಗೆ ಕೆಪಿಎಸ್ಸಿ ವಿರುದ್ಧ ನಾಳೆ ಕರವೇ ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಉಸಿರಾಗಲಿ ಕನ್ನಡ ಅಂತ ಹೇಳ್ಬಿಟ್ಟು ಥೀಮ್ ಅಲ್ಲಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂತ ಟೈಮಲ್ಲಿ ಈ ರೀತಿ ಒಂದು ಕೆಪಿಎಸ್ಸಿ ಸಂಸ್ಥೆ ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದೆ ಅನ್ನೋದು ನಿಜಕ್ಕೂ ಸಹಿಸಲಾಗದ್ದಾಗಿದೆ. ನಮಗೆ ಪ್ರಶ್ನೆ ಪತ್ರಿಕೆ ಎಷ್ಟು ಕಠಿಣವಾಗಿದೆ ಅದೆಲ್ಲ ನೋವಾಗ್ತಾ ಇರೋದು. ಕನ್ನಡ ಭಾಷೆಗೆ ಆಗಿರೋ ಅವಮಾನ ನೆನೆಸ್ಕೊಂಡ್ರೆ ನಮ್ಗೆ ಎಷ್ಟು ನೋವಾಗ್ತಿದೆ ಅಂದ್ರೆ ಅಷ್ಟು ನೋವಾಗ್ತಿದೆ. ದಯವಿಟ್ಟು ಇದನ್ನ ಎಲ್ಲರೂ ಖಂಡಿಸಬೇಕು. ನಾವು ಖಂಡಿಸ್ತೀವಿ. ಮರುಪರೀಕ್ಷೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಪಿಎಸ್ಸಿಯ ಒಂದು ಬೇಜವಾಬ್ದಾರಿತನ ಅದರ ಒಂದು ಕ್ವೆಶ್ಚನ್ ಪೇಪರ್ ಕ್ವಾಲಿಟಿಯಲ್ಲಿ ಕಾಣ್ತು. ಆಲ್ಮೋಸ್ಟ್ 58 ಕ್ವೆಶ್ಚನ್. ಈಗ ಇದು ಎಂತಹ ಬೇಜವಾಬ್ದಾರಿತನ. ಕೆಪಿಎಸ್ಸಿ ಸೆಕ್ರೆಟರಿ ಕೂಡ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ. ಇದು ಗೂಗಲ್ ಟ್ರಾನ್ಸ್ಲೇಷನ್ ನಾವು ಯೂಸ್ ಮಾಡಿಲ್ಲ, ನಮ್ಮದೇ ಟ್ರಾನ್ಸ್ಲೇಟರ್ಸ್ ಇದ್ದಾರೆ ಅಂತ. ಸರ್, ಸಾರಿ ಟು ಸೇ ದಿಸ್, ಈ ಕ್ವಾಲಿಟಿ ಟ್ರಾನ್ಸ್ಲೇಟರ್ಸ್ ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಅವರು ಬೇಡ, ಒಂದು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನ ಇಟ್ಕೊಂಡ್ರು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಕ್ವಾಲಿಟಿ ಮಾತ್ರ ಒಂದು ಸರ್ಕಾರಿ ಟ್ರಾನ್ಸ್ಲೇಟರ್ಸ್ ಇರಬಾರ್ದು. ನಿನ್ನೆ ನಡೆದಂತಹ ಪ್ರಶ್ನೆ ಪತ್ರಿಕೆ ತುಂಬಾ ಸಾಲು ಲೋಪದೋಷಗಳು ಅಂತಕ್ಕಂಥದ್ದು ತುಂಬಿವೆ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಪಂಚವಾರ್ಷಿಕ ಯೋಜನೆ, ಅದನ್ನೂ ಸರಿಯಾಗಿ ಮಾಡ್ಲಿಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಈ ಲಜ್ಜೆಗೆಟ್ಟ ಕೆಪಿಎಸ್ಸಿ ಅಂತಕ್ಕಂಥದ್ದು ನಾಲಾಯಕ್ಕಾಗಿದೆ. ಇವತ್ತು ಒಂದು ಪರೀಕ್ಷೆಯನ್ನ ಸೂಕ್ತ ರೀತಿಯಲ್ಲಿ ನಡೆಸೋದಕ್ಕೆ ಅವರ ಕರ್ತವ್ಯ ಲೋಪ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಒಂದು ಕಡೆ ಹೇಳ್ತೀರಾ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಹೇಳ್ತೀರಾ, ಆದರೆ ಕನ್ನಡದ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಇಂಗ್ಲಿಷ್ ಕ್ವಶನ್ನೇ ಅಂತಿಮ ಅಂತ ಹೇಳಿ ಹೇಳ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ? ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳೋರು ಯಾರು? ಕನ್ನಡ ಮಾಧ್ಯಮದ ಒಂದು ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂತಹ ಒಂದು ಕರುಣಾಜನಕ ಕಥೆಯನ್ನ ಯಾರಿಗೆ ಹೇಳೋಣ?